ನಿಧಿ 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 ದಿನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ಹೋಲ್ಡ್ ಆನ್, ಏನಾಯ್ತು? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ಸಂಜು ನನ್ನ ಅಣ್ಣ ಅಂತ ಕರೆದ ಗೊತ್ತಾ? ನಿಜವಾಗ್ಲೂ ಮನಸ್ಸಿಂದ ಕರೆದ್ನೋ ಅಥವಾ ಯಾವುದೋ ಫ್ಲೋರ್ ಬಂದ್ಬಿಡ್ತು ನನಗೆ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ತುಂಬ ತುಂಬ ಖುಷಿ ಆಗ್ತಿದೆ ನಿಧಿ. ಎಲ್ಲ ಹಗುರು ಆಗೋ ಥರ ಫೀಲ್ ಆಗ್ತಿದೆ. ಎಂಥ ಸಿಚುವೇಶನ್ ನನ್ನ ಅಣ್ಣ ಅಂತ ಕರೆದಿದ್ದೇ ಇಲ್ಲ. ಬದಲಾವಣೆ ಶುರು ಆಗಿದೆ ಅಂತ ಅನ್ನಿ. ಇದು ಯಾವಾಗಲೂ ಹೀಗೆ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಯಾವುದನ್ನು ಬಲವಂತವಾಗಿ ಫಿಕ್ಸ್ ಮಾಡೋಕ್ಕಾಗಲ್ಲ ಅಲ್ವಾ? ಆದರೆ ಮನಸ್ಸಿನ ಬಾಂಧವ್ಯನ ಕಾಲ ಜೋಡಿಸುತ್ತೆ. ನಿಮಗೆ ಗೊತ್ತಾ ನಿಧಿ, ತುಂಬ ಚಿಕ್ಕವನಿರುವಾಗ ಅವನನ್ನು ಅಣ್ಣ ಅಂತಾನೆ ಕರಿತಿದ್ದ. ಆದರೆ ಅಪ್ಪನಿಗೆ ಹಾಗೆ ಹೇಳೋದು ಇಷ್ಟ ಇರಲಿಲ್ಲ. ಆದರೂ ಅವನು ಅಣ್ಣ ಅನ್ನೋದು ಮಾತ್ರ ಬಿಟ್ಟಿರಲಿಲ್ಲ ಗೊತ್ತಾ? ಆದರೆ ಅಪ್ಪನ ಅನ್ನೋದು ದ್ವೇಷ ಸಾಧಿಸ್ತಾನೆ ಹೋದರು. ಒಂದ್ಸಲ ಅವನಿಗಿಂತ ನನಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅಂತ ಅವನು ಹೊಡೆದ್ಬಿಟ್ಟಿದ್ರು. ಅವತ್ತಿಂದ ಅವನಿಗೆ ಮೇಲೆ ಕೋಪ ಹೆಚ್ಚಾಗ್ತಾ ಹೋಗ್ತು. ಅಣ್ಣ ಅನ್ನೋದೇ ಬಿಟ್ಬಿಟ್ಟಿದ್ದ. ಮತ್ತು ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರಲೇಬೇಕಲ್ವಾ? ಅವನೊಳಗೆ ಆ ಭಾವನೆ ಇರೋದಕ್ಕೆ ನಿಮ್ಮನ್ನ ಅಣ್ಣ ಅಂತ ಕರೆದಿರೋದು. ತಾತ, ಇಷ್ಟು ದಿನ ತಮ್ಮ ಇದ್ರೂ ಇಲ್ದಿರೋ ಥರನೇ ಇತ್ತು. ನೀವು ಯಾವಾಗಲೂ ಹೇಳ್ತಾ ಇದ್ರಿ, ಗಿಡ ನೆಟ್ ಕೂಡಲೇ ಹಣ್ಣು ಸಿಗಲ್ಲ. ತಾಳ್ಮೆಯಿಂದ ಪ್ರೀತಿನ ಉಳಿಸ್ತಾ ಇರು, ದ್ವೇಷದ ಮರನೂ ಒಂದಲ್ಲ ಒಂದಿನ ಪ್ರೀತಿದ ಹಣ್ಣು ಕೊಡುತ್ತೆ ಅಂತ. ತಾತ, ಇವತ್ತು ಮಾತಿನ ರಿಸಲ್ಟ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇದು ಯಾವಾಗಲೂ ಹೀಗೆ ಇರೋ ಥರ ಆಶೀರ್ವಾದ ಮಾಡಿ. ಖಂಡಿತವಾಗ್ಲೂ ಯಾವಾಗಲೂ ಹೀಗೆ ಇರುತ್ತೆ. ತಾತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ನಿಧಿ, ಕೋಪದಲ್ಲಿ ಬಂದ ಮಾತು ಮನಸ್ಸನ್ನ ಮುರಿಬೋದು, ಆದರೆ ಪ್ರೀತಿನ ಬಂದ ಮಾತು ಇಡೀ ಜೀವಮಾನದ ಗಾಯನ ಗುಣ ಮಾಡುತ್ತೆ. ಸಂಜು ನನ್ನ ಅಣ್ಣ ಅಂದಿದ್ದೆ ಇದಕ್ಕೆ ಸಾಕ್ಷಿ.